ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಕಾಫೆ ಹೋಮ್ ಅಂತ ಹೋಟೆಲ್, ಅದು ತುಂಬ ಹೆಸರುವಾಸಿಯಾಗಿತ್ತು. ಅಲ್ಲಿಗೆ ಎಲ್ಲ ಜನರು ಕಾಫಿಯನ್ನು ಕುಡಿಯಲು ಬರುತ್ತಿದ್ದರು. ಕಾಫಿ ಜೊತೆಗೆ ಪೀಜಾಗಳು ತಯಾರು ಮಾಡುವಂತಹ ಕೆಲಸವನ್ನು ಅಂಗಡಿಯವನು ಮಾಡುತ್ತಿದ್ದನು. ಎಲ್ಲರೂ ಬಂದರೂ ಕೂಡ ಅವನಿಗೆ ದುಡ್ಡಿನ ಅಭಾವವಿತ್ತು. ಹೀಗೆ ಈ ದಿನ ಏನು ವ್ಯಾಪಾರ ಆಗ್ತಿಲ್ಲ, ಏನು ಮಾಡಬೇಕು? ಅದೇ ಸಮಯದಲ್ಲಿ ಪೊಲೀಸ್ ಬರುತ್ತಾನೆ. ಒಂದು ಟೀಯನ್ನು ತೆಗೆದುಕೊಂಡು ಬಾ ಅಂತ ಹೇಳುತ್ತಾನೆ. ಸರ್, ಹೋಗಿ ನೀವು ಅಲ್ಲಿ ಕುಳಿತುಕೊಳ್ಳಿ ಎಂದು ಟೀ ಮಾರುವವನು ಹೇಳುತ್ತಾನೆ. ಗೊಣಗುತ್ತಾನೆ, ಏಕೆಂದರೆ ಅವನಿಗೆ ಟೈಮ್ ಇಲ್ಲ. ಅಯ್ಯೋ, ಈ ಮನುಷ್ಯ ಇನ್ನೂ ಎಷ್ಟೊತ್ತು ಮಾಡ್ತಾನೆ, ನನಗೆ ಬೇರೆ ಟೈಮ್ ಇಲ್ಲ, ಬೇಗ ಹೋಗಬೇಕು, ಇನ್ನೂ ಕಾಯಬೇಕಾ? ಗೊಣಗುತ್ತಾ ಕುಂತಿರುತ್ತಾನೆ. ಅಷ್ಟರಲ್ಲಿ ಟೀ ತೆಗೆದುಕೊಂಡು ಬರುತ್ತಾನೆ. ಓಯ್, ಎಷ್ಟೊತ್ತು ಕಾಯಬೇಕು ನಿನಗೋಸ್ಕರ? ಎಷ್ಟೊತ್ತು? ನಮಗೆ ಟೈಮೇ ಇಲ್ಲ ಅನ್ನಿಸುತ್ತೆ, ಬೇಗ ಕೊಡು ಟೀ ಎಂದು ಕೇಳುತ್ತಾನೆ. ತಗೋ ಸರ್, ಕೊಟ್ಟೆ ಎಂದು ಹೇಳುತ್ತಾನೆ. ಅದೇ ಸಮಯದಲ್ಲಿ ಗಿಳಿಯೊಂದು ಹಸಿದುಕೊಂಡು ತನ್ನ ಗೂಡಿನಲ್ಲಿ ಕುಳಿತುಕೊಂಡಿತ್ತು. ಅಯ್ಯೋ ದೇವರೇ, ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ, ಯಾರಾದರೂ ಸ್ವಲ್ಪ ಊಟ ಕೊಡ್ತೀರಾ ಅಂತ ಹೋಯಿತು. ಏನಾಗಲು ತಿನ್ನಲು ಬಯಸಿ ಹೊರಗಡೆ ಹೋಗಲು ಆರಂಭಿಸಿತು. ಒಂದು ಹೋಟೆಲಿನ ಪಿಜ್ಜಾ ಬರ್ಗರನ್ನು ನೋಡಿ ಆ ಗಿಳಿ ತಿನ್ನಲು ಆಸೆಯಾಯಿತು. ಅಯ್ಯೋ, ನನಗೋಸ್ಕರ ಊಟ ಇದೆ, ಏನು ರುಚಿಯಾಗಿದೆ, ಇದನ್ನೆಲ್ಲ ನಾನು ತಿನ್ನುವೆ, ಹೊಟ್ಟೆ ತುಂಬ ತಿಂದು ಹೋಗುವೆ. ಪಿಜ್ಜಾವನ್ನು ತೆಗೆದುಕೊಂಡು ಬಂದಿತು. ತನ್ನ ಗೂಡಿಗೆ ಮರಳುವಂತ ಪ್ರಯತ್ನ ಮಾಡಿತು. ಹೀಗೆ ಮರಳುತ್ತಿರುವಾಗ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ತಿನ್ನುತ್ತಾ ಇರುತ್ತದೆ. ಆಹಾ, ಏನು ರುಚಿಯಾಗಿದೆ, ನಾನು ಜೀವನದಲ್ಲಿ ಎಂದು ತಿಂದಿಲ್ಲ ಈ ತರದ ಪಿಜ್ಜಾ. ತಿನ್ನುತ್ತಾ ಇರಬೇಕಾದರೆ ಅದರ ರುಚಿಯನ್ನು ಮತ್ತು ಅದರ ಅನುಭವವನ್ನು ಅನುಭವಿಸುತ್ತದೆ. ಅಷ್ಟರಲ್ಲಿ ಒಂದು ಹಾವಿನ ಮರಿ, ಅದು ಹಸಿದುಕೊಂಡು ಬಂದಿರುತ್ತದೆ. ಗಿಳಿಯ ಜೊತೆ ಮಾತಾಡುತ್ತದೆ. ಸುವಾಸನೆ ಹುಡುಕುತ್ತಾ ಗಿಳಿಯ ಹತ್ತಿರ ಬರುತ್ತದೆ. ಬಂದು, ಏ ದೋಸ್ತ, ನನಗೂ ಚೂರು ಕೊಡು, ನನಗೂ ಬಹಳ ಹಸಿವಾಗಿದೆ. ತಿನ್ನು ದೋಸ್ತ, ನನಗೂ ಹಸಿವಾಗಿತ್ತು, ನಿನಗೂ ಬಹಳ ಹಸಿವಾಗಿದೆ ಅನಿಸುತ್ತೆ, ತಿನ್ನು. ಈಗ ನಿನ್ನೆವಾಗಿ ಇದ್ದವು.